ರಾಜ್ಯ ರಾಜಕಾರಣದಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಈಗ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡುವಂತ ಅತಿ ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮತಾ ಇದೆ. ಅಂಥದ್ರಲ್ಲಿ ಈ ಸುದ್ದಿ ಕೂಡ ಒಂದು. ಏನದು ನೋಡ್ತಾ ಹೋಗೋಣ ಬನ್ನಿ. ಇದು ರಾಜ್ಯ ರಾಜಕಾರಣದ ನಿಜವಾಗ್ಲೂ ಅತಿ ದೊಡ್ಡ ಸುದ್ದಿ ಅಂತ ಸದ್ಯಕ್ಕೆ ಹೇಳಬಹುದು. ಡಿಕೆಶಿ ಪ್ರಮಾಣ ವಚನಕ್ಕೂ ಮುನ್ನವೇ ಬಂಡಾಯದ ಸೂಚನೆ ಈಗ ಸಿಗ್ತಾ ಇದೆಯಾ? ಹಾಗಾದ್ರೆ ಬಂಡಾಯ ಹೇಳ್ತಾ ಇರುವಂತವ್ರು ಯಾರು? ಅತಿರಥ ಮಹಾರಥರೆಲ್ಲ ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುವಂತ ಸಮಯ. ಡಿಕೆಶಿ ಪ್ರಮಾಣ ವಚನಕ್ಕೂ ಮುನ್ನವೇ ಬಂಡಾಯ ಹೇಳುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಡಿಕೆಶಿ ವಿರುದ್ಧ ಬಂಡೆದ್ರ ದಲಿತ ನಾಯಕರು. ದಿಸ್ ಇಸ್ ದ ನ್ಯೂಸ್. ಕೇಳಿದ ಸ್ಥಾನಮಾನ ಕೊಡದೆ ಹೋದ್ರೆ ರಾಜೀನಾಮೆ ಪರ್ವ ಶುರುವಾಗಬಹುದು ಅನ್ನುವ ಬೆದರಿಕೆಯ ತಂತ್ರಗಳು ಮೊಳಗ್ತಾ ಇದ್ದಾವೆ. ಬಂಡಾಯದ ಕಹಳೆ ಊದಿದ್ರ ಡಾಕ್ಟರ್ ಜಿ ಪರಮೇಶ್ವರ್. 2013ರಲ್ಲಿ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗ್ಲಿಲ್ಲ, 2026ರಲ್ಲಾದ್ರೂ ಸೂಕ್ತ ಸ್ಥಾನಮಾನ ಕೊಡ್ಲೇಬೇಕು ಅನ್ನೋದು ಅವರ ವಾದವಂತೆ. ಕಾಯುವ ಸಮಯ ಎಲ್ಲ ಮುಗೀತು, ಐ ಕಾಂಟ್ ವೇಟ್ ಅಂತಿದ್ದಾರಂತೆ ಡಾಕ್ಟರ್ ಜಿ ಪರಮೇಶ್ವರ್. ಕೇಳಿದ ಸ್ಥಾನ ಕೊಡದೆ ಹೋದ್ರೆ ರಾಜೀನಾಮೆಯ ಎಚ್ಚರಿಕೆ ಕೊಡ್ತಾ ಇದ್ದಾರಂತೆ. ಏನ್ ಬೇಕಾದ್ರೂ ಆಗ್ಬೋದು. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಕಾರಣ ಇಷ್ಟೇ, ಸದ್ಯಕ್ಕೆ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಬೆಂಬಲಿಗರು ಕೂಡ ಬಹಳಷ್ಟು ವರ್ಷಗಳಿಂದ ಹೇಳ್ತಾನೆ ಇರ್ತಾರೆ. ಅಫ್ಕೋರ್ಸ್ ನಾವು ಏನು ಸನ್ಯಾಸಿ ಅಲ್ಲ, ಅದೇನೋ ಗೊತ್ತಿಲ್ಲ ಅಂತ ಹೇಳ್ಕೊಂಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಪರಮೇಶ್ವರ್ ಅವರ ಪರವಾಗಿ ಬೆಂಬಲ ಸಾಕಾಗ್ತಾ ಇಲ್ವಾ? ಅಭಿಮಾನಿಗಳ ಸಂಖ್ಯೆ ಇಲ್ವಾ? ಅಂಥ ವರ್ಚಸ್ಸಿಲ್ವಾ? ಅನುಭವದ ಕೊರತೆ ಇದೆಯಾ? ಯಾವುದೂ ಇಲ್ಲ. ಎಂಥ ಅನುಭವ ಇದ್ರೂ ಕೂಡ, ವರ್ಚಸ್ಸಿದ್ರೂ ಕೂಡ ಹೈಕಮಾಂಡ್ ಅಣತಿಯಂತೆ ಎಲ್ಲವೂ ನಡಿಬೇಕಾಗತ್ತೆ ಮತ್ತು ದೊಡ್ಡ ಪ್ರಭಾವವನ್ನು ಬೀರುವಂಥ ವರ್ಚಸ್ಸಿರಬೇಕಾಗತ್ತೆ. ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ 2013ರಲ್ಲಿ ನಾನು ಮುಖ್ಯಮಂತ್ರಿ ಆಗಲಿಲ್ಲ, ಆಗ ಎಲ್ಲವೂ ಕೂಡ ಸಲ್ಲಿಸು ಅನ್ನುವಂತಿತ್ತು. ಆದರೆ 13 ವರ್ಷಗಳ ನಂತರವಾದರೂ ನನಗೆ ಸಿಗಲಿಲ್ಲ ಅಂದರೆ ಹೇಗೆ? ಒಂದು ಸೂಕ್ತ ಸ್ಥಾನಮಾನ ಸಿಗಲೇಬೇಕಲ್ವಾ ಅನ್ನುವ ಆಲೋಚನೆ ಅವ್ರಿಗೂ ಇದೆ, ಅವರ ಬೆಂಬಲಿಗರಿಗೂ ಇದೆ. ಮತ್ತು ಅದಕ್ಕೆ ಸುಳಿವು ಎನ್ನುವಂತೆ ಇತ್ತೀಚೆಗೆ ಒಂದಿಷ್ಟು ದಲಿತ ಮುಖಂಡರು ತಮ್ಮದೇ ಆದಂಥ ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರು, ಪ್ರಮುಖ ನಾಯಕರು, ಬಹಳ ಸೈಲೆಂಟಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವರು, ತಟಸ್ಥ ಬಣದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವಾಗ ತಟಸ್ಥರಾಗ್ತಾರೆ, ಯಾರ ಪರವಾಗಿರ್ತಾರೆ, ಯಾರು ವಿರೋಧವಾಗಿರ್ತಾರೆ ಅನ್ನೋದನ್ನು ಶರ ಬರಿದು ಇಡ್ಲಿಕ್ಕೆ ಆಗಲ್ಲ ರಾಜಕಾರಣದಲ್ಲಿ ಅನ್ನೋದು ಕೂಡ ಅಷ್ಟೇ ಸತ್ಯ ಆಗಿದೆ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಎಚ್ಚರಿಕೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಫಲಿಸುತ್ತೆ? ಅಥವಾ ಸುಮ್ಮನೆ ಒಂದು ಗಾಳಿಯಲ್ಲಿ ತೇಲ್ ಬಿಟ್ಬಿಟ್ರಾ? ಅಥವಾ ಅವರ ಅಭಿಮಾನಿಗಳು, ಬೆಂಬಲಿಗರು ಈ ರೀತಿ ಮಾಡ್ತಾ ಇದ್ದಾರಾ? ಅಥವಾ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏನಾದರೂ ಡಾಕ್ಟರ್ ಜಿ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರಾ ಅನ್ನೋದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್.